ವೆಸ್ಟರ್ನ್ ಘಾಟ್ಸ್ ನಿಲ್ಗಿರೀಸ್ ಎಂಬ ಯೂಟ್ಯೂಬ್ ಚಾನಲ ನೋಡಿನಿಬ್ಬ ಎಲ್ಲಾಗೂ ಕೈ ಮುಗಿದೇನೆ. ಇಂದು ನಂಗೆ ಈ ಎಡೆ ಹೆಸರೆಲ್ಲ ಎತ್ತೆ ಬಂದ. ಇದು ಮೊದಲೆಲ್ಲ ಎತ್ತ ಅಟ್ಟ, ಈಗ ಎತ್ತೆ ಅದೆಲ್ಲ ಮಾರಿ ಹೋಯಾಡದೆ ಎಂಬ ಜೋಲಿಯ ನಂಗೆ ಇಂದು ಗಣಾಂಬೋ. ಈಗ ನೀಯಾಲಗಿರಿ ಎಂಬ ಎಡೆ ಹೆಸರು ಇಂದು ನೀಲಗಿರಿ ಎಂದು ಮಾರಿಯಾಡದೆ. ಆಗ ನೀಯಾಲಗಿರಿ ಎಂಬನಗ ನೀ ಆಲಗಿರಿ ಎಂಬ ಮೂರು ಹೆಸರು, ಮೂರು ಮಾತು ಆ ಹೆಸರದಾಗ ಆಡದೆ. ನೀಯಾಲಗಿರಿ ಎಂದಲೇ ನೀ ಆಲಗಿರಿ, ನೀ ಎಂದಲೇ ಅಡಿಯಾಸು, ಆಲ ಎಂದಲೇ ಹೊತ್ತು, ಗಿರಿ ಎಂದಲೇ ಮಲೆ. ಆಗ ಈ ಗಿರಿಗೆ ಹಿಂದಾಡು ಓಯ್ ಹೊತ್ತು ಬುದ್ಧದಿಂದ, ಅದು ಗಿರಿಗೆ ಹಿಂದಾಡು ಅಡಿಯಾಸು ಪಕ್ಕ ಹೋದದಿಂದ ಈ ಎಡೆ ಹೆಸರು ಬಂದು ನಂಗಾಗ ನೀಯಾಲಗಿರಿ ಅತ್ತೆಂದು ಹೆತ್ತಪ್ಪ ಹೆಸರಿಕಿದ್ದಾನೆ. ಆಲೆ ಇಂದು ನಂಗೆ ಆ ನೀಲವ ತೋರೋದಿಂದ ಅದನ್ನು ನಂಗೆ ನೀಲಗಿರಿ ಅತ್ತೆಂದು ನಂಗೆ ಹೇಳ್ಬಿಟ್ಟು ಆಲೆ ಅದು ಹೆಸರಲ್ಲ. ಈಗ ನಂಗೆ ನೀಲಗಿರಿಯೋಗೆ ಈಗ ನಂಗೆ 4 ಸೀಮೆ ಹಡದೆ. 4 ಸೀಮೆ ನಂಗೆ ಎತ್ತಿಂಡ್ಲೆ ಒಂದು ಸೀಮೆಯ ಬಂದು ಕುಂದೆ ಅತ್ತೆಂದು ಹೇಳಿದ್ದಾನೆ, ಇನ್ನೊಂದು ಸೀಮೆ ನಂಗೆ ಮೇಕುನಾಡು ಅಂತ ಹೇಳಿದ್ದಾನೆ, ಇನ್ನೊಂದು ಸೀಮೆಯ ಪೊರಂಗಾಡು ಅಲ್ಲದು ಪೇರಂಗನಾಡು ಅತ್ತೆಂಬ ಹೆಸರಿಕ್ಕಿದ್ದಾನೆ, ಇನ್ನೊಂದು ಸೀಮೆಯ ತೋದ ನಾಡು ಅತ್ತೆಂದು ಹೆಸರಿಕ್ಕಿದ್ದಾನೆ. ಈಗ ಕುಂದೆ ಅತ್ತೆಂಬ ಹೆಸರು ಎತ್ತೆ ಬಂದಾಂದು ನೋಡಲೆ ಆ ಮಾತ ಹಿರ್ತಲ್ತ ನಂಗಾಗ ಆ ಹೆಸರು ಏನ ಅರ್ಥ ಅಂಬುದು ನಂಗಾಗ ಬಂದು ತೋರ್ರ. ಈಗ ಕುಂದೆ ಎಂಬ ಮಾತ ನಂಗೆ ಕುಂದೆ ಎಂಬ ಹೆಸರ ಹಿರ್ತಲೆ 3 ಮಾತು ಸಿಕ್ಕಿರ. ಕು ಅಂದ ಏ ಅತ್ತೆಂದು. ಈಗ ಕು ಎಂಬ ಮಾತು ನಂಗದನೋಗೆ ಕು ಅಂದಲೆ ಭೂಮಿ, ಅಂದ ಅಂದಲ ಬಂದು ಕತ್ತು, ಹಿಂದೆ ಏ ಅತ್ತೆಂದ್ರೆ ಬಂದು ಆ ಭೂಮಿ ಬಂದು ಏಣೀರ. ಅದರಿಂದ ಅದನ್ನು ಕು ಅಂದ ಏ ಅತ್ತೆಂದು ಹೆಸರಿಕ್ಕಿದ್ದಾನೆ. ಹಿಂದೆ ಮೇಕುನಾಡು ಅತ್ತೆಂಬ ಸೀಮೆಯ ಹೆಸರ ಹಿರ್ತಲೆ ನಂಗಾಗ ಮೇಕು ನಾಡು ಎಂಬ 2 ಮಾತು ಸಿಕ್ಕಿರ. ಮೇಕು ಅತ್ತೆಂದಲೆ ಮೇಲಾಗಡುವ ಎಡೆ ಅತ್ತೆಂಬ ಅರ್ಥ, ನಾಡು ಅಂದರೆ ಎಡೆ, ಮೇಕು ಅಂದರೆ ಬಂದು ಮೇಲಾಗ ಅತ್ತೆಂಬ ಅರ್ಥ. ಆಗ ಮೇಲಾಗಡುವ ಎಡೆ, ಆಗ ನೀಲಗಿರಿಯೋಗೆ ನಂಗೆ ಬಂದು ಮೇಲಾಗಡುವ ಎಡೆ ಏದು ಅಂದಲೇ ಮೇಕು ನಾಡುತ್ತ. ಹಿಂದೆ ನಂಗಾಗ ಬಂದು ಪೊರೆ ಹಂಗು ಕಾಡು ಇಲ್ಲ ಪೇರಂಗು ನಾಡು ಅತ್ತೆಂದು ನಂಗಾಗ ಇನ್ನೊಂದು ಸೀಮೆ ಹೆಸರು. ಇದನ್ನು ನಂಗೆ ಹಿರ್ತಲೆ ಈಗ ಪೊರೆ ಹಂಗು ಕಾಡು, ಪೊರೆ ಎಂದಲೇ ಬಂದು ಅಪ್ಪರ ದೊಡ್ಡ ಒಂದು ಮಲೆ ಅಲ್ಲ, ಕುಣ್ಣ ಮಲೆ ಆಡುವ ಎಡೆ. ಯಾಕಂದರೆ ಮೇಕುನಾಡು ಮಾಕೆ ದೊಡ್ಡ ಮಲೆ ಆಡುವ ಎಡೆ ಅಲ್ಲ ಪೊರಂಗಾಡು. ಈಗ ಇದ್ರಾಗ ಬಂದು ಕುಣ್ಣ ಪೊರೆ ಆಡದೆ, ಹಂಗು ಆಡದೆ, ಹಂಗು ಅಂದರೆ ಗುಯಿ. ಹಿಂದೆ ಹತ್ತ ಮಾಕಾಡುವ ಎಡೆಯತ್ತ ನಂಗೆ ಏನಂದರೆ ಅದು ನಂಗೆ ಬಂದು ಪೊರೆ ಹಂಗು ಕಾಡು ಅಂದಾನೆ. ಅದನ್ನು ಇನ್ನೊಂದು ಹೆಸರು ಇಕ್ಕಿದ್ದಾರೆ, ಪೇರು ಹಂಗು ನಾಡು ಅತ್ತೆಂದಾರ. ಈ ಪೇರು ಅಂದುಬಿಳೆ ನಂಗೆ ಈ ಪೇರಾರು ಒಂದು ಎಡೆ ಹಾಡದೆ ಈ ಮಡಿಚೊರಗೆ ಆ ಕಡೆ, ಅಲ್ಲಿಂದ ಇತ್ತು ನಂಗೆ ಪೊರಗಾಡು ಸೀಮೆ ನಂಗೆ ಬಂದು ಅಲ್ಲಿಂದ ತೊದಕಿರ. ಆಗ ಆ ಪೇರು ನೆರೆಯ ಬಂದು ದೊಡ್ಡ ನಂಗೆ ಬಂದು ಏನಂದರೆ ದೊಡ್ಡ ಅಟ್ಟು, ಅದಾದ ಬಂದು ಅಗಲವಾದ ಒಂದು ಅಟ್ಟು ಆಡುವ ಎಡೆ ಇಂದ ಹಂಗಾಡದೆ ಅತ್ತವಾಡ ಒಂದು ಎಡೆ ಇತ್ತ ನಂಗೆ ಬಂದು ಪೇರು ಹಂಗು ನಾಡು ಅತ್ತೆಂದು ಎತ್ತಪ್ಪ ಹೆಸರಿಕಿದ್ದಾನೆ. ಹಿಂದೆ ತೊದನಾಡು ಅದರತ್ತ ತೋದ ನಾಡು ಅಂದರೆ ತೋ ಅಂದಲ ಬಂದು ಅಲ್ಲಿ ಹೋಗಿ ನಾಲಿ, ತೋ ಅಂದಲ ಬಂದು ಎಮ್ಮೆ ತೋ, ಇದು ಬಂದು ತೋ ಎಂದಲ ಬಂದು ನಾಲಿ ಓಡುವ, ನಾಲಿ ಅಲ್ಲದು ನೀರು ಎಂಬ ಅರ್ಥ. ಆಗ ನಾಲಿ ಓಡುವ ಎಡೆತ ಬಂದು ತೋ ಅಂದೇನು. ಆಗ ಬಂದು ತೋ ಅದ ಅಂದರೆ ಬಂದು ಕಿಯಾಗಡದೆ ಅದ ಅಂದರೆ ಬಂದು ಕಿಯಾಡುವ ಎಡೆ, ಇಂದ ಬಂದು ನಾಡು. ಆಗ ನಾಲಿ ಅದಾದ ನೀರು ಓಡುವ ಎಡೆ, ಕಿಯಾಗಡುವ ಎಡೆ ಎಂದೀಗಿ ಅದನ್ನು ಬಂದು ತೋ ಅದ ನಾಡು ಅತ್ತೆಂದು ಹೆತ್ತಪ್ಪ ಅದನ್ನು ಹೆಸರಿಕ್ಕಿದ್ದಾನೆ. ಆಗ ಈ 4 ಸೀಮೆಗಿತ್ತ ಹೆಸರಿಕ್ಕೋದುಗ ಎತ್ತಪ್ಪ 4 ಸೀಮೆಯವು ನೀಯಾಲಗಿರಿಯವ ಸುತ್ತಿ ಬಂದಿಬೋದು. ಏಸು ಕಾಲ ಬಂದಿಬೋದು ತಮ್ಮಕ್ಕೆ ಒಂದು 1000 ವರ್ಷಗಳ ಮೇಲೆ ಸುತ್ತಿ ಬಂದಿದ್ದಂತ ಈ ಎಡೆ ಅಮೈಪು ಇತ್ತ ಮಾಕ ಆಡದೆ ನೋಡು. ಈ ಎಡೆಯೋಗ ಬಂದು ಇದು ಬಂದು ಎಲಿವೇಶನ್ ನಂಗೆ ಇಂಗ್ಲೀಷ್ನೋಗೆ ಆ ಹೈಟು. ಆಗ ಮೇಕುನಾಡುಗ ಬಂದು ಅದು ಹೆಸರಿಕೊಂಡಾಗ ಅದದು ಎಲ್ಲ ಸೀಮೆಯ ಕೂಡ ಮೇಕುನಾಡು ಬಂದು ಹೈಟ್ ಆಡದೆ, ಅಲ್ಲಿ ಆಡುವ ಆ ಮಲೆ ಎಲ್ಲ ಬಂದು ಅಪ್ಪರ ಉದ್ದವ ಆಡದೆ. ಯಾಕಂದರೆ ನಂಗೆ ಈಗ ತೋಟು ಬೆಟ್ಟು ಅಥವಾ ನಂಗೆ ದೊಡ್ಡ ಬೆಟ್ಟ ಅಂತಾರೆ, ಅದು ಇತ್ತಿನ ಪಕ್ಕೆಲ್ಲ ಮೇಕುನಾಡು. ಆಗ ಬಂದು ಆ ಎಡೆಲ್ಲ ಆಡುವ ಮಲೆ ಎಲ್ಲ ಬಂದು ಅದಾದ ಬಂದು ಉದ್ದವ ಆಡುವ ಮಲೆಯಿಂದ ಹೇಗಿತ್ತ ಅದನ್ನು ಮೇಕುನಾಡು. ಆ ಸೀಮೆಯೇ ಬಂದು ಭೂಮಿಯು ಬಂದು ಮೆಲಾಗಡದಿಂದ ಇತ್ತ ಅದನ್ನು ಮೇಕುನಾಡು ಅಂದಿದ್ದೇನೆ.
ಆಗ ಈ ಕಡೆ ತೋದ ನಾಡುದಿಲ್ಲ ನಂಗೆ ಈಗ ಒತ್ತಗೆ ನಂಗೆ ಒತ್ತಗೆ ಅಂತ ಏನು ಆ ಒತ್ತಗೆಗೆ ಈ ಕಡೆ ಹಸು ಬಂದು ಬಿಳೆ ನಂಗೆ ಬಂದು ಏನೋ ಅದೇದು ಬಂದು ಎರಕ ಇತ್ತು ಎರಗ ಹೊರಟ್ರ ಆ ಎರಗ ಹೊಯ್ದೊಡನೆ ಅದನ್ನ ಹೆಸರು ಕಿಯಾಗಡದೆ ಅಂತ ಈಗ ಅದನ್ನು ಅದಾನು ಆಗ ಎರಾಗ ಹೋಪದಿಂದ ಅದನ್ನು ಬಂದು ಕಿಯಾಗಾಡೋದ್ರಿಂದ ಅದನ್ನು ಅಂದುಟ್ಟ ಅಲ್ಲಿ ಹೋಗ ಬಂದು ತೋ ಅಂದರೆ ನೆರಗಿ ನಾಲಿ ನೀರೋಡುವ ಎಡೆ ಅದು ನೀರೋಡುವ ಭೂಮಿ ನಾಲಿ ಓಡುವ ಭೂಮಿ ಅದರಿಂದ ಬಂದು ತೋದ ನಾಡು ಆ ಎಡೆಯ ಬಂದು ನಾಡು ಅಂದಿದ್ದಾನೆ ಆಗ ತೋದ ನಾಡು ಅತ್ಯಂತ ಅದನ್ನ ಎಡೆಯ ಹೆಸರಿಕ್ಕಿದ್ದಾನೆ ಆಗ ಒಂದು ವ್ಯತ್ಯಾಸ ನೋಡಿ ಇಲ್ಲಿ ಮೇಕು ನಾಡು ಒಂದು ಉಟ್ಟ ಇಲ್ಲಿ ತೋದ ನಾಡು ಒಂದು ಉಟ್ಟ ಇಂದ ಕುಂದೆ ಎಂದು ನಂಗೆ ಹೇಗೋಣಗ ಅದು ಬಂದು ಅತ್ತೆ ಏಣಿರ ಅಂತಲೇ ಇದೆ ಮೊದಲೇ ನಂಗೆ ಬಂದು ಏಣಿನ ಹೊರ ಅದು ಬಂದು ಒಳದೂಂಡು ಹೊರ ಅಂತ ಐತ ಭೂಮಿಯ ಅದನ್ನು ಬಂದು ಕುಂದೆ ಅತ್ತೆಂದು ಹೇಳಿದ್ದೀನಿ ಅದು ಕತ್ತು ಆಡೋದ್ರಿಂದ ಒಂದು ಕತ್ತು ಅದು ನೀಲಗಿರಿಯೋ ಆಡೋ ಒಂದು ಕತ್ತು ಅದರಿಂದ ಅದನ್ನು ಕುಂದೆ ಅತ್ತಿದ್ದಿದ್ದಾನೆ ಹಿಂದೆ ಬಂದು ಇಲ್ಲಿ ಹೋಗ ಬಂದು ಅತ್ತೆ ಪ್ರಮಾದವ ಪೊರಂಗಾಡ್ನೋಗ ಅತ್ತ ಒಂದು ಪ್ರಮಾದವ ದೊಡ್ಡ ಒಂದು ಮಲೆಯೋ ಇಲ್ಲ ಅಪ್ಪರ ಆಳವಾದ ಒಂದು ಹಂಗೋ ಅತ್ತ ಬಾಕಿ ಇಲ್ಲದ್ರಿಂದ ಇದನ್ನ ಬಂದು ಹಂಗು ಕಾಡು ಇಲ್ಲದ ಪೇರು ಹಂಗು ನಾಡು ಯಾಕಂದ್ರೆ ನಂಗೆ ಪೇರಾರು ಅತ್ತಮ್ಮ ಎಡೆಯಿಂದ ಅದು ಆರಂಭಿಸಿರ ಅದೇ ಬೇಕಾ ಪೇರು ಅಗಣಿ ಅತ್ತನಂಗೆ ಬೇರಗಣಿ ದುಟ್ಟು ಆ ಬೇರಗಣಿ ಗಟ್ಟು ಅಲ್ಲಿಯೂ ದೊಡ್ಡ ಪೇರುತ್ತ ನಿಂಗೆ ನೋಡಲಿ ತೋರ ಅಟ್ಟೆಲ್ಲ ಅಪಾರ ಅಗಲ್ಲವಾದ ಒಂದು ಅಟ್ಟು ಅದರಿಂದ ಅಲ್ಲಿ ಗಟ್ಟವು ನಂಗೆ ಬಂದು ಈ ಪೊರಂಗಾಡು ಈ ಸೀಮೆ ಬಂದು ನಂಗೆ ಬಂದು ಪೊರಂಗಾಡೋದು ಆಗ ಅದು ಮಟ್ಟು ಅಲ್ಲ ಈ 4 ಸೀಮೆಯೋಗೆ ಒಂದೊಂದು ಸೀಮೆಗೂ ಆಸಗಾಸಗ ಒಂದು ಎಡೆ ಅಮೈಪ ಬೀತು ಆಸಗಾಸ ಹೆಸರಿಕಿದ್ದಾನೆ ಅದು ಬಂದು ದರ ನಂಗೆ ಹೇಗೋದ್ರೆ ನಂಗೆ ಹೆತ್ತಪ್ಪನಕ್ಕ ದೇವರ ಇಬ್ಬದಿಂದ ಈ ಮಣ್ಣು ಕೂಡ ಅಥವಾ ಒಂದು ಮಣ್ಣು ಅರದದಿಂದ ಒಂದೊಂದು ಎಡೆಯವೂ ಬಂದು ಅವಕ್ಕೆ ಅರದದಿಂದ ಆ ಹೆಸರ ಇಕ್ಕಿ ಆ ಎಡೆಯ ಬಂದು ಅಡೆಯಾಳ ಮಾಡಿದ್ದಾರೆ ಆಗ ಆ ಹೆಸರು ಏಪ್ಲಿಯೇ ಆ ಎಡೆಯ ಅಮೈಪು ಆ ಪಡಮಾಕ ನಂಗೆ ಕಣ್ಣು ಮುಂದೊಡ್ಡು ತೋರಿಬಿಟ್ರೆ ಈಗ ಒತ್ತ ಕೇಯಿ ಎಂದುಪ್ಲೆ ಅಲ್ಲಿ ಬಂದು ನೀರು ನಿಬ್ಬ ಕೇಯಿ ತೋರಿಬಿಟ್ರೆ ಎಡೆಯೋಗೆ ಕೇಯಿಮುದು ಬಂದು ನಂಗೆ ಏನು ಇಂಗ್ಲೀಷ್ನಾಗ ನ್ಯಾಚುರಲ್ ಟ್ರೆಂಚ್ ಅಂತ ಹೇಳೋ ಕೇಣಿನೋ ತಮಿಳ್ನಾಗ ಅದು ನಂಗೆ ಮಾತು ಕೇಯಿತ ತಮಿಳ್ನಾಗ ಕೇಣಿಂದಾರ ಆಗ ಒತ್ತಾದಲ ಬಂದು ವೆಳ್ಳಂ ಆ ಎಡೆ ಬಂದು ಏನಂದಲೆ ನಂಗೆ ಕೋಡು ಅಪ್ಪು ಬಂದು ನೀರು ಅಲ್ಲಿಗ ಬಂದರ ತಲೆಯಡ್ಡಿ ಬಂದು ನೀರು ಅಲ್ಲಿಗೆ ಬಂದರ ಆ ಎಡೆಗೆ ಬಂದು ಏನಂದ್ರೆ ತುಂಬಿಬಿಟ್ರ ಆ ಎಡೆಪುರ ಅದು ಲೇಕು ಮುಂದೆ ನಂಗೆ ಲೇಕು ಅಂತ ಏನವಿಲ್ಯೋ ಅದು ಬಂದು ಚಾರಿಂಗ್ ಗ್ರಾಸು ಅಂದವೇ ನಂಗೆ ಈಗ ಆಡುವ ಲೇಕು ಗಟ್ಟು ಫುಲ್ಲಾ ನೀರು ನಿಂತು ನಟ್ರ ಆ ಎಡೆ ಪೂರಾ ನೀರುತ್ತ ಅಲ್ಲಿಂದ ಬಂದು ನಂಗೆ ಬಂದು ಅದನಿಂದ ಎಡೆಯ ಬಂದು ಒತಕೇಯಿ ಅಂತಾನೆ ಎತ್ತಪ್ಪ ನೀರಡುವ ಕೇಯಿ ಆ ಮಂದ ಸುತ್ತಿ ಆಡುವ ಮಂದ ಎಲ್ಲ ಮಂದ ಅಂದರೆ ನಂಗೆ ಮಾತು ಮಂದ ಅಂತಲೇ ಬಂದು ಮಲೆ ಆಗ ಆ ಸುತ್ತಿ ಆಡುವ ಮಲೆ ಎಲ್ಲ ಬಂದು ಏನಂದ್ರೆ ಅದನ್ನು ಒತಕೇಯಿ ಆಡುವ ಅಲ್ಲಿ ಆಡೋ ಮಂದ ಅದೆಲ್ಲ ಒಂದೊಂದು ಮಲೆಯೂ ಬಂದು ಅಲ್ಲಿ ಸುತ್ತಿ ಆಡುವ ಬಂದು ಒಂದೊಂದು ಮಂದಗೂ ಬಂದು ಒತಕೇಯಿ ಮಂದ ಅಂದಿದ್ದಾನೆ ಅದರಿಂದ ಅದನ್ನು ಒತಕೆಯಿಂದ ನಂಗೆ ಕೊರ್ಚಿನ ಒತ್ತಗೆಯಿಂದ ಕೊರ್ಚಿನ ಇಂದು ಅದೇ ಬೇಕಾ ಬಂದು ಒತ್ತಕೇಯಿಗೆ ಅದಾದ ಬಂದು ಆ ಮಂದಗ ಬಂದು ಒತ್ತಕೇಯಿ ಮಂದ ಅತ್ಯಂತ ನನಗೆ ಏನು ಮಂದಾಮ ಮಾತು ಬಂದು ಮಲೆ ನಂಗೆ ಬಂದು ಅರ್ಥ ಮಾಡೋದು ಯಾಕಂದರೆ ಮಂದ ಅಂದಲೇ ಬಂದು ಮಲೆ ಆತ ಮಾಕೆ ಒಂದು ಹೆಸರಲ್ಲ ಮಂದಣೆ ಮಂದಟ್ಟಿ ಆಗ ಈ ಎಡೆಯಲ್ಲಾಗ ಬಂದು ನನಗೆ ಏನಾದರೂ ಮಂದ ಅಟ್ಟು ಈಂದನೆ ಅದೇ ಮಕ್ಕೆ ಮಂದ ಹಣೇಂದಿದ್ದಾನೆ ಆಗ ಮಂದಾಮುದು ಬಂದು ಮಲೆ ತಮಿಳ್ನಾಗ ಎತ್ತಿದ್ರೆ ಮಂದಾಮು ತಮಿಳು ಎತ್ತ ಏನಾರ ಅಂದಲೆ ಮಂದರಂ ಅತ್ಯಂತ ಹಾರ ಈಗ ಒತ್ತ ಕೇಯಿ ಮಂದ ಆಗ ಅಲ್ಲಿ ಒತ್ತ ಕೇಯಿ ಆಗ ಕೇಯಿಯೋಗೆ ನೀರು ನಿದ್ದದಿಂದ ಅದನ್ನು ಒತ್ತ ಕೇಯಿ ಇಂದುಬಿಟ್ಟು ಅಲ್ಲಿ ಸುತ್ತಿ ಆಡುವ ಮಂದ ಎಲ್ಲವೇ ಆ ಮಲೆ ಎಲ್ಲಾಗ ಬಂದು ಮಂದ ಅಂದೋ ಈಗ ಬಂದು ಅದನ್ನು ಏನೋ ಮಾಡಿಬಿಟ್ರು ಅಂದಲೇ ಈಗ ಅದನ್ನು ಊಟಕ ಮಂಡ್ ಅಂತಂದು ಈಗ ವೆಳ್ಳಕಾರ ಹೆಸರಿಕಿಬಿಟ್ಟ ಅಲ್ಲಿಯೂ ಅಮ್ಮ ಏನು ಮಾಡಿದ್ದೇನೆ ಅಂದಲೇ ನಂಗೆ ಹೆತ್ತಪ್ಪನವಕರ ಕೇತಿದ್ದಾನೆ ಆ ಎಡೆಗೆ ಏಕೆ ಏನು ಹೆಸರು ಅಂತ ಕೇಳ್ತಾನೆ ಅವಕ ಒತ್ತ ಕೇಯಿ ಮಂದ ಅಂದಾನೆ ತನ್ನ ಬೇಗ ಬಂದು ಅದು ಒತ್ತ ಕೇಯಿ ಮಂದ ಅಂದು ಬಪ್ಪಿಲೆ ಊಟಕ ಮಂಡ್ ಅತ್ಯಂದಾಗಿ ಅದನ್ನು ಬಂದು ಮಾಡಿಡಿದ್ರೆ ಇಂದು ನಂಗೆ ಅದನ್ನು ಊಟಿಂದು ಇವಕ್ಕೆ ಹೆಸರ ಮಾತಿಬಿಟ್ರು ಆಗ ಮುಂದೆ ನಂಗೆ ಹಾಯ ಹೆಸರು ಮುಂದಿನ ಆ ಎಡೆಯ ಹೆಸರು ಎಡೆಯ ಅದನ್ನು ಆ ಪಡವ ನೋಡಿಬಿಳೆ ಅದು ಒತ್ತ ಕೇಯಿ ನಂಗೆ ನಂಗೆ ಹೆತ್ತಪ್ಪಕ್ಕ ಹೆಸರಿಕ್ಕಿದ್ದಾರೆ ಎಂಬುದು ಆಸಗ ಒಂದು ತಕ್ಕವಾದ ಒಂದು ಹೆಸರು ಅದು ಆಸ ಒಂದು ಪೂರ್ತವಾದ ಒಂದು ಹೆಸರತ್ತ ಆ ಎಡೆಗ ಬಂದು ಇಕ್ಕಿದ್ದಾರೆ ಎತ್ತಪ್ಪ ಈಗ ಒತ್ತಕೇಯಿ ಮಂದವ ಈಗ ಬ್ರಿಟಿಷ್ಕಾರು ಬಂದು ಊಟಕ ಮಂಡ್ ಅಂತ ಹೆಸರಿಕ್ಕಿದ್ದಾನೆ ಹಿಂದೆ ಈಗ ಅದರ ಹಿಂದಾಡು ಬಂದು ಈಗ ಬಂದು ಅದನ್ನು ಊಟಿ ಎಂಬ ಹೆಸರು ಇಕ್ಕಿಟ್ಟಿದ್ದಾರೆ ಆಗ ನಂಗೆ ಹೆಸರೆಲ್ಲ ಎತ್ತೆಲ್ಲ ಮಾರಿ ಬಂದಡದೆ ಎಂದು ನಂಗೆ ನೋಡೋದು ಈಗ ಊಟಿ ಎಂಬ ಹೆಸರ ಈಗ ನಂಗೆ ಅದು ಏನು ಅರ್ಥ ಅಂಬುದು ನಂಗೆ ಬಂದು ಅದನ್ನು ನಂಗೆ ಹೇಗೋದು ಮುಡಿಯ ಒಂದು ಅರ್ಥ ಇಲ್ಲದ ಒಂದು ಹೆಸರು ಊಟಿ ಎಂಬುದು ಆಲೆ ತಮಿಳ್ನಾಗೆ ಊಟಿ ಅಂದಲೇ ಬಂದು ಅದು ಒಂದು ಅರ್ಥ ಅಡದೆ ಊಟಿ ಅಂದಲೇ ಬಂದು ಮೇ ಅತ್ತೆಂಬ ಮೇ ಅಂದಲೇ ಬಂದು ಮಳೆ ಆಗ ಮಳೆ ಮಾತು ಗೊತ್ತಾ ಬಂದು ಅದನ್ನು ಅರ್ಥ ಊಟಿ ಎಂಬುದು
ಅಲೆ ಎಲ್ಲ ಹಿಡೀತು ಮೇ ಹೋದ್ರ ಅಲೆ ಆ ಎಡೆಯ ಮಟ್ಟು ನಂಗೆ ಬಂದು ಊಟಿಯಿಂದ ನನಗೆ ಹೆಸರಿಗೆ ಹೋದಾಗ ಅರ್ಥ ಇಲ್ಲ ಹಿಂದೆ ಈಗ ಇತ್ತಮಾಕ ಒಂದೊಂದು ಎಡೆಯು ಬಂದು ಹೆಸರೆಲ್ಲ ಬಂದು ಏನಂದ್ರೆ ಮಾರಿ 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 ಬಂದಡದೆ ಈಗ ಅಲಕೇಯಿ ಅಡಿ ಅತೆಂದು ಎತ್ತಪ್ಪ ಆ ಎಡೆ ಹೆಸರಿಗೆ ಬಿತ್ತಿದ್ದಾನೆ ಅಲ ಕೇಯಿ ಅಡಿ ಅದಾದ ಬಂದು ಆ ಕೇಯಿ ಅಡಿಯಾಸು ಅಲ ಆಡದೆ ಅಲ ಅಂದಲೇ ಬಂದು ನೀರು ನಾಲಿ ಓಡ್ರ ಅತ್ಯಂತ ಹೇಳಿದ್ದಾನೆ ಅದನ್ನು ಎತ್ತ ಹೆಸರಿಕಿದ್ದಾರೆ ಅಂದರೆ ಇಂದು ಲಕ್ಕಡಿ ಲಕ್ಕಡಿಯಿಂದ ಹೆಸರಿಕಿಬಿಟ್ರು ಯಾಕೆ ಆವ ಬಿಟ್ಟುಬಿಟ್ರು ಅದು ಲಕ್ಕಡಿ ಮಾಡಿಬಿಟ್ರು ಅದನ್ನು ಈಗ ಇಲ್ಲ ಇಂಗ್ಲೀಷ್ನಾಗ ಸ್ಟೈಲ್ ಏನೋ ಮಾಡಿ ಬಿತ್ತಾರೆ ಅಂದರೆ ಈಗ ಲ್ಯಾಕ್ ಡಿ ಅತೆಂದು ಹೆಸರಿಗೆ ಬಿತ್ತಿದ್ದಾರೆ ಈಗ ಅದೇ ಮಕ್ಕೆ ಈಗ ಕೋ ಅಮು ಅದಾವುದು ಬಂದು ಆ ಮಲೆಯೋಗೆ ಬಂದು ನೀರು ಬುದ್ಧರ ಅಂದೇಗಿ ಅದನ್ನು ಬಂದು ಕೋ ಅಮು ಅಂತಾನೆ ಈಗ ಕೋ ಅಮು ಅತ್ತೆಂಬ ಒಂದು ಎಡೆ ಹೆಸರಾಡದೆ ಅದು ಎಲ್ಲಿ ಆಡದೆ ಅಂದರೆ ಸುಂಡಿಟಿಗೆ ಆ ಕಡೆ ಆಡದೆ ನಂಗೆ ಬಾಮುಡಿಗೆ ಆ ಕಡೆ ಆಗ ಕೋ ಅಮು ಎಂಬ ಹೆಸರ ಈಗ ಏನು ಮಾಡಿಬಿಡಲ್ಲ ಗೋಮ್ ಆತಂದು ಮಾಡಿ ಬೆಳ್ಳಕಾರ ಗೋಮ್ಸ್ ಫಾಲ್ಸ್ ಅಂತ ಹಾಕಿದ್ದಾನೆ ಅದನ್ನು ಬಂದು ಕೋ ಅಮು ಅದಾವುದು ಒಂದು ಕೋ ಅಂದಲ್ಲ ಮಲೆ ಆ ಮಲೆಯಿಂದ ಅಮು ಅಂದರೆ ನೀರು ಆ ನೀರು ಅಳಿದಾರಿ ಬುದ್ಧರಾಂಬ ಆಸೆಗೆ ಒಂದು ಸೋಕಾದ ಒಂದು ಹೆಸರ ಕೋ ಅಮು ಎಂಬುದನ್ನು ಇದು ಏನು ಮಾಡಿಬಿಟ್ರು ಅಂದರೆ ಗೋಮ್ಸ್ ಫಾಲ್ಸ್ ಈಗ ನಿಂಗೆ ಅದೇ ಬೇಕ ಬಂದು ಎತ್ತೆಲ್ಲ ಹೆಸರೆಲ್ಲ ಕೆಡಿಸಿದ್ದಾರೆ ಎಂಬ ನೋಡಿವಿ ಈಗ ನಂಗಗ ಈಗ ಈಗ ಹುಲಿಕಲ್ನೋಗೆ ಒಂದು ಎಡೆ ಹೆಸರು ಬಂದು ಅಮ್ಮ ಬಂದು ಇಂಗ್ಲೀಷ್ನ ಬರೆದು ನಮ್ಮ ಏನದು ಬರೆದಿದ್ದಾರೆ ಅಂದರೆ ಹುಲಿಕಲ್ ದುರ್ಗ್ ಆತಂದು ಬರ್ದಾನೆ ಹುಲಿಕಲ್ ದುರ್ಗ್ ಆಗ ಹುಲಿಕಲ್ ದುರ್ಗ್ ಅಂತ ಬರೆದಲ್ಲೇ ಅದನ್ನ ಇಂದು ಡ್ರೂಕಂದು ಮಾಡಿಬಿಟ್ರು ಅದು ಆ್ಯಕ್ಚುಲ ಅದನ್ನ ಹೆಸರು ಅದನ್ನು ಹಸಿಲಾದ ಬಂದು ಬಡುಗ ಹೆಸರು ಏನಂದಲೇ ಅದು ತೂಗಾರೆ ತೂವಗ ಅಂದಲೇ ಬಂದು ಶುದ್ಧವಾದ ನೀರು ತೂ ಅಂದಲೇ ಶುದ್ಧ ಅಗ ಅಂದಲೇ ನೀರು ತೂವಗ ಅರೆ ಆ ಎಡೆ ಹೆಸರು ಅದನ್ನು ಬಂದು ಏನೋ ತೂವಗ ಅರೆ ಒಂದು ಬೆಳಕಾರನ ಬೇಯೋಗ ಬಪ್ಪಿಲೆ ಆಮೇಲೆ ಏನು ಮಾಡಿಬಿಟ್ಟಲ್ಲ ಅದನ್ನು ಡ್ರುಗ್ ಆತಂದ ಅದನ್ನು ಇವಕ್ಕೆ ಏನು ಮಾಡಿಬಿಟ್ರಲ್ಲ ಇಂದು ಡ್ರುಕ್ ಆತಂದಾಗಿ ಬೋರ್ಡ್ ಹಾಕಿಬಿಟ್ರು ಹಾಗೆ ಇತ್ತಮಾಕೆ ನಂಗೆ ಉಳ್ಳಿ ಹೆಸರೆಲ್ಲವ ನಂಗೆ ಮಾತೆಲ್ಲವ ಏನು ಮಾಡಿಬಿಟ್ರು ಅಂದರೆ ನಂಗವೇ ನಂಗೆ ಮಾತ ಬಂದು ಗೇನ ಬಿಡೋ ನನಗೆ ಈ ಹೆಸರೆಲ್ಲವ ಬಂದು ಮಾತಿಬಿಟ್ರು ಈಗ ತರ್ಸಮಯದೋಗೆ ಒಂದು ನೇಮ್ ಬೋರ್ಡ್ ಹಾಕಿದ್ದಾರೆ ಒಂದು ಹೆಸರು ಹಾಕಿದ್ದಾರೆ ಒಂದು ಹಗಲೆಯೋಗೆ ಏನಂದು ಬರ್ತಾರೆ ಅಂದರೆ ಕಟ್ಟಪೆಟ್ಟಿಯಿಂದ ಹಾಕಿದ್ದಾರೆ ಕಟ್ಟೆಪೆಟ್ಟಿಯಿಂದ ಹಾಕಿ ಬಿತ್ತಾರೆ ಏನವ ಪೆಟ್ಟಿಯಲ್ಲಿ ಹೋಗಡದೆ ಏನೋ ಕಟ್ಟೆಪೆಟ್ಟಿ ಇಡದೆ ಆಗ ಎತ್ತೆಲ್ಲ ನಂಗೆ ಹೆಸರ ಕೆಡಿಸ್ಯಾರ ನಂಗೆ ಮಾತ ಕೆಡಿಸ್ಯಾರ ಅನ್ನೋದನ್ನ ನೋಡಿವಿ ಈಗ ಬಂದು ಕಟ್ಟು ಏ ಬೆಟ್ಟು ಅಂದನ ಎಡೆ ಹೆಸರ ಕಟ್ಟೆ ಬೆಟ್ಟು ಅದು ಬಂದ್ರ ಕಟ್ಟು ಏ ಬೆಟ್ಟು ಅದಾವುದು ಆ ಕಟ್ಟುದಲ್ಲ ಬಂದು ಇತ್ತನ ಪಕ್ಕ ಅದಾದ ಬಂದು ಹರಿಜಾಂಟಲ್ ಸೈಡ್ ಅಂತ ಏನು ಇದು ಅಡ್ಡಡ್ಡಾಡುವ ಪಕ್ಕವತ್ತ ಬಂದು ಕಟ್ಟುವುದು ಏನು ನಂಗೆ ಮಾತುನೋಗೆ ಆ ಕಟ್ಟು ಬಂದು ಏಣಿರ ಅದಾದ ನಡುವಟ್ಟಿಯಿಂದ ಯಾರಾಗ ಬಂದರೆ ನಿಮಗೆ ಕೀಯ ಬಂದುತ್ತ ಬೆಟ್ಟು ತಿರುಗಿರ ಆಗಾತ ಏಣಿರ ಬಂದಿತ್ತ ಅದನ್ನು ಬಂದು ಕಟ್ಟು ಏ ಬೆಟ್ಟು ಅಂದನೇ ಎತ್ತಪ್ಪ ಆ ಹೆಸರ ಇಂದು ಏನು ಮಾಡಿಬಿಟ್ರು ಅಂದರೆ ಕಟ್ಟಪೆಟ್ಟಿ ಅತೆಂದು ಮಾಡಿಬಿಟ್ರು ಇದು ಒಂದು ತಪ್ಪಾದ ಜೋಡಿ ಇತ್ತಮಾಕೆ ನಂಗೆ ಹೆಸರಲ್ಲ ಈಗ ಪಯಕಾರ ಅದಾವುದು ಪಯಕ ಅರೆ ಆ ಎಡೆ ಹೆಸರು ನಂಗೆ ಮಾತು ಆ ಪಯಕ ಅರೆ ಎಂಬುದು ಬಂದು ಎಲ್ಲ ಪಯ ಅಂದ್ರೆ ನಂಗೆ ಮಾತು ನೀರು ಕಾ ಅಂದೆಲ್ಲ ಸೋಲೆ ಅರೆ ಅಂದೆಲ್ಲ ಮಲೆ ಆ ಮಲೆ ತುಂಬ ಸೋಲೆ ಆಡದೆ ಅಲ್ಲಿ ನೀರು ಆಡದೆ ಅದರಿಂದ ಅದನ್ನು ಪಯಕ ಅರೆ ಹಿಂದೆ ಏನು ಮಾಡಿಬಿಟ್ರು ಅಂದರೆ ಅದನ್ನು ಪೈಖಾರ ಇವಕ್ಕರ ಅದೇ ಅದು ಇಂಗ್ಲೀಷ್ನಾಗೆ ಪೈಖಾರ ಅಂತ ಮಾಡಿಬಿಟ್ರು ಆ ಪೈಖಾರ ಅಂತ ಮಾಡಿದನು ಏನಾಗ್ಬಿಟ್ಟು ಅಂದರೆ ನಂಗೆ ಇದು ಬೇರೆ ಏನೋ ಒಂದು ಹೆಸರು ಹಿಂದೆ ಹುಟ್ಟಿದವಕ್ಕೆಲ್ಲ ಎಣ್ಣಿಚ್ಚಾರ ಅಂದರೆ ಇದು ನಂಗೆ ಮಾತಲ್ಲ ಈಗ ಡ್ರೂಕ್ ಹಾಕಿದ್ದಾರೆ ಅದು ನಂಗೆ ಮಾತಲ್ಲ ಅದು ನಂಗೆ ಎಡೆ ಅಲ್ಲ ನಂಗೆ ಹೆಸರಲ್ಲ ಅತ್ಯಂತ ಹೇಗೆ ಏನು ಮಾಡಿಬಿಟ್ಟು ಅಂದರೆ ಇಂದು ನಂಗೆ ತಪ್ಪ ನಂಗೆ ಈ ಕುಡಿದು ನಂಗೆ ಇಂದಿನ ಮಕ್ಕಳೆಲ್ಲ ನಂಗೆ ಏನು ಮಾಡು ಅಂದರೆ ನಂಗೆ ಅದನ್ನ ಅರಿಯೋದಾಗ್ಬಿಟ್ಟು ಅಲ್ಲೇ ಅದೆಲ್ಲ 4 ಸೀಮೆಗೂ 4 ಬೆಟ್ಟನಾಗ ಆಡುವ ಹೆಸರು ಪೂರಾ ಬಡುಗ ಹೆಸರ್ತ ಒಂದು ಎಡೆ ಬಾಕಿ ಇಲ್ಲ ಅದೇ ಅದಾವುದು ಒಂದೊಂದು ನನಗೆ ಅದು ಹಜ್ಜೆತ್ತಿ ಬೀತ ಎಡೆ ಪೂರಾ ಬಡುಗ ಹೆಸರುತ್ತ ಈಗ ಏನು ಎಸಗೆ ಈಗೇನು ಅಂದರೆ 1100 ಸ್ಕ್ವೇರ್ ಕಿಲೋಮೀಟ್ರ್ ಅದಾವುದು ಸರ್ಫೇಸ್ ಏರಿಯಾ ಬಂದು 1100 ಸ್ಕ್ವೇರ್ ಕಿಲೋಮೀಟರ್ಸ್ ಅಂತ ಹೇಗ್ಯಾರ 1100 ಸ್ಕ್ವೇರ್ ಕಿಲೋಮೀಟರ್ಸ್ನಾಗೆ 6000 ಹೆಸರಿಗೆ ಬಿತ್ತಿದ್ದಾರೆ ತಪ್ಪ ಸಾಧಾರಣ ಜೋಲಿ ಅಲ್ಲ ಅಲ್ಲಿ 6000 ಹೆಸರು ಆ 6000 ಹೆಸರು ಆ ಅಮ್ಮೈಪ ಬೀತು ಅದು ಒಂದು ವಿಶೇಷ ಅದು ನಂಗೆ ಏನಂದ್ರೆ ನಂಗೆ ಹೆತ್ತಪ್ಪ ನಮ್ಕರ ಈಸ ಒಂದು ಜೀನಿಯಸ್ ಅವಕ್ಕೆ ಬಂದು ನಂಗೆ ನಮ್ಕರ ದೇವರು ಒಂದು ನಂಗೆ ಇಂದು ನಂಗೆ ಬಂದು ಕೈ ಮುಗಿಬುದುಗ ಕಾರಣ ಏನಂದ್ರೆ ಅವಕ್ಕೆ ನಂಗೆ ನೆಲೆಯಾದ ಒಂದು ಹೆಸರು ತಂದುಟ್ಟು ಹೋಗಿದ್ದಾರೆ ನೋಡಿ ಇದು ನಂಗೆ ಮಣ್ಣು ಇದು ನಂಗೆ ಇದ್ದ ಎಡೆ ಇದು ಬಂದು ನಾ ಹಿಂಗೆ ಹೆಸರಿಗೆ ಬೀತಿದ್ಯೋ ಒಂದೊಂದು ಎಡೆಯೋ ನಾ ಹಜ್ಜೆ ಮೆಟ್ಟಿದ ಎಡೆ ಪೂರ ನಾ ಹೆಸರಿಗೆ ಬೀತಿದ್ದೆ ಎಡೆಯ ಅಲ್ಲೇ ಇದೆಲ್ಲವ ನಿಂಗೆ ಅರ್ದು ಬಾರಿ ಮಕ್ಕ ಅಂದು ಹೇಗಿತ್ತ ನಂಗೆ ಎತ್ತಪ್ಪ ನಮ್ಕ ಆಸಾಗ ಒಂದು ಪೂರ್ತವಾದ
ಪಕ್ಕದ ಒಂದು ಹೆಸರು ನಂಗೆ ನೀಲಗಿರಿ ಪೂರಾಡು ಎಡೆಗೋ ಅದಾವುದು ಈ ಕಡೆ ನಂಗೆ ಮೊಯ ಆರು ಅಂತ ಹೇಳ್ತು ಅದನ್ನು ಮಾಯಾರು ಮಾಡಿಬಿಟ್ರು ಮೋಯ ಆರೋದು ಬರೆಯಾಲಿ ಯಾರು ಅದನ್ನು ಬರಲಿ ಯಾರು ಮಾಡಿಬಿಟ್ರು ಆಗ ಇತ್ತಮಾಕೆ ನಂಗೆ ಹೆಸರು ಇದು ಪೂರಾ ನಂಗೆ ಹೆಸರು ಬರೆಯಾಲಿ ಯಾರು ಅಂದ್ರೆ ನಂಗೆ ಮಾತುತ್ತಾ ಮೋಯ ಆರು ಅಂದ್ರೆ ನಂಗೆ ಮಾತುತ್ತಾ ಬಿಳಿ ಕಲ್ಲು ಅಂದ್ರೆ ನಂಗೆ ಮಾತುತ್ತಾ ಹುಲಿ ಕಲ್ಲು ಅಂದ್ರೆ ನಂಗೆ ಮಾತುತ್ತಾ ಆಗ ಇತ್ತಮಾಕ ಒಂದು ಹೆಸರಿಕೆ 4 ಸೀಮೆ 4 ಬೆಟ್ಟ ಪೂರಾ ನಂಗೆ ಹೆಸರಿಕೆ ಬೀತಿದ್ದಾರೆ ಇತ್ತಮಾಕ 6,000 ಹೆಸರಿಡದೆ ಒಂದೊಂದು ಹೆಸರಿಗೂ ಏನ ಕಾರಣ ಅಂದರೆ ಆ ಎಡೆ ಅಮೈಪುತ್ತ ಈಗ ಅಟ್ಟು ಎಂಬ ಮಾತುಗೂ ಹಟ್ಟಿ ಎಂಬ ಮಾತುಗೂ ವ್ಯತ್ಯಾಸ ಇದೆ ಈಗ ಹಟ್ಟಿ ಇದರ ಬಂದು ಹಟ್ಟಿ ಹಣೆ ಅದಾವುದು ಹಣೆ ಆಡುವ ಎಡೆಯತ್ತ ಹಟ್ಟಿ ಅಟ್ರ ಹಟ್ಟಿ ಎಂಬುದು ಬಂದು ತಮಿಳಾಗ ಪಟ್ಟಿದೇನು ಅದಾವುದು ಬಂದು ಅಲ್ಲಿ ಎಮ್ಮೆ ಇಬ್ಬ ಎಡೆಯತ್ತ ಬಂದು ನಂಗೆ ಹಟ್ಟಿ ಅಂತ ನಂಗೆ ಹೇಳು ಅದು ಹಟ್ಟಿ ಹಣೆ ಅಲ್ಲೇ ಒಂದೆಡೆ ನೋಡಿಬಿಡಿ ಒಂದೆಡೆ ಮಂದನೆ ಅಂದಡದೆ ಒಂದೆಡೆ ಬಂದು ಮೀಕೇರಿ ಅಂದಡದೆ ಒಂದೆಡೆ ಹೆಸರು ಬಂದು ಕರಿಮೊರ ಅಂದಡದೆ ಅಲ್ಲ ಒಂದೆಡೆ ನಡುವಟ್ಟಿ ಇದು ಬಂದರ ಒಂದೆಡೆ ಕಲ್ಲಟ್ಟಿ ಇದು ಬಂದರ ಅಲ್ಲ ಇಲ್ಲಿ ಹೋಗ ಹಟ್ಟಿದಲ್ಲೇ ಬಂದು ಎಮ್ಮೆ ಇಬ್ಬ ಎಡೆ ಅಲ್ಲ ಅದಾದ ಮುಂದೆ ಆ ಎಡೆಯೋ ಅಟ್ಟು ಬಂದು ಅಡದೆ ಎರಕ ಅಟ್ಟು ಅಂದರೆ ಎರಕನಗ ಮಾತುನೋಗೆ ಆ ಎರಕದೋಗೆ ಈ ಅಂದರೆ ಬಂದು ಸೋಲೆ ಅಡದೆ ಎಂಬುದು ಐತೆ ಅದನ್ನು ಅಟ್ಟು ಈ ಅಂದರೆ ಅದನ್ನು ನಂಗೆ ಅಟ್ಟಿ ಮಾಡಿಬಿಟ್ಟು ಕಲ್ಲಟ್ಟು ಈಂದಲೇ ಆ ಮಲೆಯ ಕಲ್ಲು ಅಂದರೆ ಮಲೆ ಆ ಮಲೆಯ ಅಟ್ಟುದೋಗೆ ಸೋಲೆ ಅಡದೆಗೆ ಅದನ್ನು ಕಲ್ಲಟ್ಟಿಯಿಂದಲೇ ಅದೇ ಬೇಕಾ ಮಂದಟ್ಟಿಯಿಂದಲೇ ಮಂದನ ಅಟ್ಟುದೋಗೆ ಅಲ್ಲಿ ಬಂದು ಸೋಲೆ ಅಡದೆಂದೇಗಿ ಅದನ್ನು ಮಂದಟ್ಟಿಯಿಂದಿದ್ದಾನೆ ಅಲ್ಲೇ ಮಂದಹಣೆ ಆಗ ಮಂದಹಣೆಯಿಂದ ಬಂದು ಮಂದದೋಗೆ ಆಡುವ ಹಣೆ ಮಲೆಯೋಗ ಆಡುವ ಹಣೆ ಅಂತ ಮಂದಹಣೆ ಎಂದಿದ್ದಾನೆ ಈಗ ಕರಿ ಮೊರ ಅಂತ ಎತ್ತಿಬ್ಳೆ ಕರು ಈ ಮೊರ ಕರು ಅಂದ್ರೆ ಮಲೆ ಈ ಅಂದ್ರೆ ಸೋಲೆ ಮೊರ ಅಂದರೆ ಅಡಿಯಾಸು ಪಕ್ಕ ಅದಾದ ಮುಂದೆ ಮಲೆಯೋಗ ಸೋಲೆ ಆಡುವ ಮಲೆಯೋಗ ಅಡಿಯಾಸು ಆಡುವ ಎಡೆಯತ್ತ ಬಂದು ಕರಿ ಮೊರ ಅಂದಿದ್ದಾನೆ ಕರು ಈ ಮೊರ ಆಗ ಇತ್ತಮಾಕೆ ಒಂದೊಂದು ಎಡೆಯ ಅಮೈಪ ಬೀತುತ್ತಾ ಹೆಸರಿಕ್ಕಿದ್ದಾರೆ ಆಗ ಅಟ್ಟು ಅಂದರೆ ಎರಕ ಅದನ್ನು ಆಡುವ ಈಗತ್ತಾ ಅದು ಅಟ್ಟಿ ಅಲ್ಲೇ ಇದೆಲ್ಲವ ನನಗೆ ಎಲ್ಲವೇ ಒಂದು ಹಟ್ಟಿ ಇದೆ ಆಗೋದು ತಪ್ಪು ಯಾಕಂದರೆ ಹಟ್ಟಿ ಬಂದು ಬಂದು ಎಮ್ಮೆ ಇಬ್ಬ ಎಡೆಯುತ್ತಾ ಬಂದು ನಂಗೆ ಹಟ್ಟಿನೋ ಅದು ಬಂದು ಹಟ್ಟಿ ಹಣೆಯೋಗೆ ಎಂದು ಎಮ್ಮೆ ಇದ್ದಾರೆ ಯಾಕಂದರೆ ಎಮ್ಮೆಗೆ ಬಂದು ನಂಗೆ ಬಂದು ಅದರ ಬಂದು ನಂಗೆ ಈ ಇಂದು ನಂಗೆ ಕೊಟ್ಟೆಗೆ ಕಟ್ಟಿ ಬೀತಂಗೆ ನಂಗೆ ಮಾಡಿ ಬೀಪದಿಲ್ಲ ಅದನ್ನ ಬಂದು ಬುರದ ಬಿಟ್ಟುಬಿಟ್ಟಾರ ಅದು ಬುರತೆ ಹಣೆಗಡ ಆಡೋದು ಅಂತಾರ ಅದು ಏನು ಬೇರೆ ಏನು ಕಾಡು ಜಾತಿ ಏನು ಮಾಡೋದಿಲ್ಲ ಅದು ಬಂದು ಹಣೆಗಡ ಆಡೋದು ಅಂತಾರ ಇಂದ ಬಂದು ಪಾಡುವ ಬೇಂದ್ರ ಆಗ ಬಂದು ಎಮ್ಮೆಯ ಪತಿ ನಂಗೆ ಅರ್ಕೊಲಿಲ್ಲ ಅಲ್ಲೇ ಒಂದೆಡೆಗೆ ಕೂಟೋಣಗತ್ತ ಅದನ್ನು ಒಂದು ಏನು ಮಾಡಿದ್ದು ಅಂದರೆ ನಂಗೆ ಬಂದು ತೋ ಮಾಡಿ ನಂಗೆ ಬಂದು ಕೂಟಿದ್ದು ಕಲ್ಲುದೋಗೆ ತೋ ಕಟ್ಟಿದ್ದು ಅಲ್ಲೇ ಇಲ್ಲಿಯೋಗ ಬಂದು ಏನಂದರೆ ಅಟ್ಟು ಅಂದರೆ ಎರಕ್ಕ ಈ ಮೇಡ ಅದು ಈಗ ನಡುವಟ್ಟಿ ಎತ್ತಿಪ್ಲೆ 4 ಪಕ್ಕವೂ ಅದಕ್ಕೂ ಬಂದು ಅಟ್ಟುತ್ತಾ ಅಟ್ಟು ನಡುನು ಆಡದಂತ ಅದನ್ನು ನಡುವಟ್ಟಿ ಅಂತಂದು ಹೆಸರಿಕಿದ್ದಾರೆ ಈಗ ಆಗ ಅದಕ್ಕೆ ಬಂದು ಅಲ್ಲಿಯೋಗ ಹಟ್ಟಿದು ಬರ ಹಟ್ಟಿ ಬಂದು ಹಟ್ಟಿ ಹಣೆದು ಬಂದು ಇದು ಇದು ಬಂದು ಅಟ್ಟು ಆಗ ಇದನ್ನು ನಂಗೆ ಎಲ್ಲ ಅರಬೋದು ಈ ವ್ಯತ್ಯಾಸವ ನಂಗೆ ಅರಬೋದು ಈಗ ಇನ್ನಾಗಟ್ಟ ನಂಗೆ ದೋಸಿ ಜೋಲಿ ಗಣಂದು ಇನ್ನೂ ಮನಾರ ಜೋಲಿ ಆಡದೆ ಇನ್ನು ಅಪ್ಪರ ಜೋಲಿ ಆಡದೆ ಅದನ್ನು ಬಂದು ಇನ್ನೂ ಬಪ್ಪ ಜನದೋಗೆ ನಂಗೆ ಯೂಟ್ಯೂಬ್ ಚಾನಲ್ ವೆಸ್ಟರ್ನ್ ಘಾಟ್ಸ್ ನಿಲ್ಗ್ರೇಸ್ ಎಂಬ ಈ ಯೂಟ್ಯೂಬ್ ಚಾನಲ್ ಮೂಲಕ ನಾನು ನಿಂಗೆ ನೆರೆಯ ಜೋಲಿನ ಹೇಗಿದೆ ನಿಂಗೆ ಇನ್ನಾಗಟ್ಟ ನೋಡಿ ನಿಮ್ಮೆಲ್ಲಾಗೂ ನಾ ಬಂದು ಕೈ ಮುಗಿದಿದ್ದೆ ಇನ್ನೊಂದು